ನಮಸ್ಕಾರ ಕರ್ನಾಟಕ. ಸೊ ಇವತ್ತು ಮತ್ತೆ ಸೆಂಟ್ರಲ್ ಲಂಡನ್ಗೆ ಬಂದೀವಿ. ಬಟ್ ಇದು ಬೇರೆ ಪಾರ್ಟ್, ಟವರ್ ಬ್ರಿಡ್ಜ್ ಹತ್ರ, ಟವರ್ ಆಫ್ ಲಂಡನ್ ಹತ್ರ. ಇವಾಗ ಫಸ್ಟ್ ಹೋಗ್ತಾ ಇರೋದು ನಾನು ಸ್ಕೈ ಗಾರ್ಡನ್ ಅಂತ ಒಂದು ವ್ಯೂ ಪಾಯಿಂಟ್. ಅದು ಆ್ಯಕ್ಚುಲಿ ಇವಾಗ ಟೈಮ್ ಬಂದು 3 ಗಂಟೆ 2:50. ಬಟ್ ಇಲ್ಲಾಗಲೇ ಮಂಜು ತುಂಬಿಕೊಂಡಿದೆ, ಫುಲ್ ಫಾಗ್ ಇದೆ. ತೋರಿಸ್ತೀನಿ ನೋಡಿ ಮೇಲ್ಗಡೆ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಇದೇ ಸೆಂಟ್ರಲ್ ಲಂಡನ್ನು. ಅಲ್ಲಿ ಕಾಣಿಸ್ತಿದೆಯಲ್ಲ ಮೇಲ್ಗಡೆ ಟಾಪ್ ಬಿಲ್ಡಿಂಗು, ಟಾಪಲ್ಲಿದೆಯಲ್ಲ, ಅಲ್ಲಿಗೆ ಇವಾಗ ನಾವು ಹೋಗ್ತಾ ಇರೋದು ವ್ಯೂಗೆ. ನೋಡಿ ಆಲ್ರೆಡಿ ಫಾಗ್ ತುಂಬಿಕೊಂಡಿದೆ ಮೇಲ್ಗಡೆ. ಇನ್ನೂ ಆ ಕಡೆ ಸೆಂಟ್ರಲ್ ಲಂಡನ್ ಇದೆ, ಅಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ ದೊಡ್ಡದು. ನಾನು ಮೇಲ್ಗಡೆ ಹೋದ್ಮೇಲೆ ತೋರಿಸ್ತೀನಿ ಇನ್ನೊಂದು ಬಿಲ್ಡಿಂಗ್ನ. ಅಲ್ಲಂತೂ ಫುಲ್ಲು ಫಾಗ್ ಯಾವ ಥರ ತುಂಬಿದೆ ಅಂದರೆ, ಕರೆಕ್ಟ್ ಟೈಮ್ ಬಂದು ಈಗ 2:45 2:50. ಆಲ್ರೆಡಿ ಫಾಗ್ ತುಂಬಿಕೊಂಡಿದೆ. ತೋರಿಸ್ತೀನಿ ನೋಡಿ ಮುಂದೆ ಹೆಂಗಿದೆ ಅಂತ. ಆ್ಯಕ್ಚುಲಿ ಇದಕ್ಕೆ ಬುಕ್ ಮಾಡ್ಕೊಂಬರ್ಬೇಕು ನಾವು. ಫ್ರೀ ಟಿಕೆಟೇ, ದುಡ್ಡೇನು ಕೊಡೋಂಗಿಲ್ಲ, ದುಡ್ಡು ಕೊಡೋದಾದ್ರೆ ಬರ್ತಾರಲ್ಲ ಬಿಡಿ. ಫ್ರೀ ಟಿಕೆಟ್ ಅದಕ್ಕೆ ಬಂದಿರೋದು. ಫ್ರೀ ಟಿಕೆಟ್ಗೆ ಬುಕ್ ಮಾಡಿಕೊಂಡು, ಅದನ್ನು ನಾನು ಬುಕ್ ಮಾಡಿ 1 ತಿಂಗಳು ಮುಂಚೆನೇ ಬುಕ್ ಮಾಡಿರೋದು. ನಾನು ಟಿಕೆಟ್ ಸಿಗೋಲ್ಲ ಇಲ್ಲಿ, 1 ತಿಂಗಳು ಮುಂಚೆನೇ ಬುಕ್ ಮಾಡಿ ಬಂದಿರೋದು. ಆಲ್ರೆಡಿ ಲೇಟ್ ಆಗೋಗಿದೆ. 2:45 ನಾವು ಅಲ್ಲಿ ಇರಬೇಕಿತ್ತು, ಆಲ್ರೆಡಿ 2:50 ಆಗಿದೆ. ನೋಡಬೇಕು, ಬಿಡ್ತಾನೆ ಎಲ್ಲೋ ಗೊತ್ತಿಲ್ಲ. ಒಳಗೋಗಿ ನೋಡ್ತೀವಿ, ವೇಟ್ ಮಾಡ್ತಾ ಇರಿ. ಟಿಕೆಟ್ ತೆಗಿ ನಿಂತ್ರಲ್ಲಿ ಕಳ್ಸಿನಲ್ಲ, ಬೇಡ ಬಿಡು ನಾನು ತೋರಿಸಿ. ಸೊ ಎಂಟ್ರಿ ಆದ್ವಿ. ಇಲ್ಲಿ ಚೆಕ್ಕಿನ್ ಆಗಿ ಒಳಗಡೆ ಹೋಗ್ಬೇಕು. ಸೊ ನೋಡೋಣ ಬಿಡ್ತಾರೋ ಇಲ್ವ ಅಂತ. ಟೈಮ್ ಬೇರೆ ಆಗೋಗಿದೆ, ನೋಡ್ತೀನಿ ಮುಂದೆ ವಿಡಿಯೋ. ಸೊ ಒಳಗೆ ಬಂದ್ವಿ. ಸ್ಕೈ ಗಾರ್ಡನ್ನು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಏನು ಕಾಣಿಸ್ತಾ ಇರೋಲ್ಲ ಬ್ರೋ, ಫುಲ್ಲು ಮಂಜಾಗೋಗೈತೆ. ಬೇರೆ ಬಂದು ನೋಡ್ರಿ, ಏನು ಕಾಣಿಸ್ತಾ ಇಲ್ಲ, ಫುಲ್ಲು ಮಂಜಾಗೋಗೈತೆ. ಅಷ್ಟು ಮಂಜು, ಬರೀ 35ನೇ ಫ್ಲೋರಲ್ಲಿ ಎಷ್ಟು ಮಂಜಿದೆ ನೋಡ್ರಿ. ಮೇಲೆ ಎತ್ತರ ಏನು ಕಾಣಿಸ್ತಾ ಇಲ್ಲ. ಈ ವೆದರ್ ಚೆನ್ನಾಗೈತೆ ಮಾತ್ರ. ನಾವು ಇಷ್ಟು ಎತ್ತರ ಬಂದರೂ ಏನು ಕಾಣಿಸ್ತಾ ಇಲ್ಲ. ವೇಸ್ಟ್ ಆಯ್ತಲ್ಲ ಗುರು ಬಂದಿದ್ದು. ಕೆಳಗಡೆ ಬಗ್ಗರೆ ಇಷ್ಟು ಕಾಣಿಸ್ತಾ ಇದೆ ನೋಡಿ. ಇಷ್ಟೇ ನಮ್ಗೆ ಏನು ಎಲ್ಲ ತೋರ್ಸೋಕ್ಕಾಗದು ನಿಮಗೆ. ಬೇರೆ ಏನು ಕಾಣಿಸ್ತಾಯಿಲ್ಲ. ಮೇಲೆ ತರ ನನ್ನ ಫೋನೇ ನನಗೆ ಕಾಣಿಸ್ತೈತೆ, ಅಷ್ಟು ಮುಂಚಿದೆ. ಫ್ರೀ ಟಿಕೆಟ್ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಬರ್ತಾರಪ್ಪ ಇಲ್ಲೆಲ್ಲ. ನಾವು ಆದರೆ ನೋಡ್ರಿ, ಫ್ರೀ ಟಿಕೆಟ್ ಇದ್ದರೆ ಅವ್ರು ಪ್ರೂಫಿಗೆ ಬರ್ತೀವಿ. ಇವ್ರು ಏನು ಡೈಲಿ ಬಂದು ಸಾಯ್ತಾರೆ ಅನಿಸ್ತದಲ್ಲ. ಹೊಸ ಜನ ತುಂಬಾರ ಇಲ್ಲಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲ ಮನೆ ಕಬಿಟ್ಟವ್ರು ಅಲ್ಲ ಅಂತ ನೋಡ್ರಿ. ಮತ್ತೆ ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಬೈಕ ಬೇಡ್ರಿ. ಇವಾಗ ಸ್ವಲ್ಪ ವ್ಯೂ ಕಾಣಿಸ್ತಿದೆ, ಅದಕ್ಕೆ ಬಂದೆ ಅಷ್ಟೇ. I'm not taking it. Yeah, you have to. Don't use this one. Okay. No, it's no. Just stick is not allowed here. okay. Yeah. Just for holding. Yeah, just for holding. Yeah, thank you. ಇಲ್ಲಿ ಸೆಲ್ಫಿ ಸ್ಟಿಕ್ ಎಲ್ಲ ಯೂಸ್ ಮಾಡೋಂಗಿಲ್ಲ ಅಂತೆ. ನಾನೇನು ಯೂಸ್ ಮಾಡ್ತಾಯಿಲ್ಲ. ಬಡ್ಡಿ ಮಕ್ಕಳು ಬರೀ ಹಿಡ್ಕೊಳ್ಳೋಕ್ಕೆ ಗ್ರಿಪ್ಗೆ ಇಟ್ಕೊಂಡಿದ್ರು
ಅದನ್ನೇ ಬಂದು ಹೇಳ್ತಾನೆ, ಮೇಲೆ ಓಪನ್ ಮಾಡಿಬಿಡ, ಹಂಗೆ ಯೂಸ್ ಮಾಡು ಅಂತ. ನೋಡ್ರಿ ಇಲ್ಲೆಲ್ಲ ಟವರ್ ಬ್ರಿಡ್ಜ್ ಕಾಣಿಸ್ಬೇಕು, ಈ ಕಡೆನೇ ಕಾಣಿಸ್ತಿಲ್ಲ. ಫುಲ್ ಮಂಜಿದೆ, ಅಲ್ಲಿದೆ ಬಟ್ ನೀಟಾಗಿ ಕಾಣಿಸ್ತಿಲ್ಲ. ಸೊ ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀಟಾಗಿ ಕಾಣಿಸ್ತಿಲ್ಲ. ಲೈಟ್ ಆನ್ ಆದಮೇಲೆ ಏನಾದರೂ ಕಾಣಿಸುತ್ತಾ ನೋಡಬೇಕು. ಲೈಟ್ ಆನ್ ಆದಮೇಲೆ ಕಾಣಿಸಿದ್ರೆ ಚೆನ್ನಾಗಿರುತ್ತೆ, ತೋರಿಸ್ತೀನಿ. ನೋಡಿರಿ, ಇದು ವಾರ್ಶಿಪ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೊಡ್ಡದು, ಅದು ವಾರ್ಶಿಪ್ಪು. ಅದರೊಳಗಡೆನೂ ಹೋಗ್ಬೋದು. ನೆಕ್ಸ್ಟ್ ಟೈಮ್ ಯಾವಾಗಾರು ಬುಕ್ ಮಾಡ್ಕೊಂಡು ಹೋಗ್ತೀನಿ. ಮಂಜು ಬಿದ್ದುಬಿಟ್ಟು ಏನು ಕಾಣಿಸ್ತಲ್ಲ, ಒಳಗಡೆ ಇರೋದು ಮಾತ್ರ ತೋರಿಸ್ತೀನಿ. ಆಚೆ ಏನು ಅಷ್ಟು ಕ್ಲಾರಿಟಿ ಇಲ್ಲ. ಆ್ಯಕ್ಚುಲಿ ಇಲ್ಲ, ಟವರ್ ಬ್ರಿಡ್ಜು ಎಲ್ಲ ಕಾಣಿಸುತ್ತೆ, ಬಟ್ ಮಂಜು ಬಿದ್ದಿರೋದ್ರಿಂದ ಸಿಕ್ಕಾಪಟ್ಟೆ ಮಂಜಿದೆ. ಬರೀ 3 ಗಂಟೆ ಟೈಮ್ಗೆ ಇಷ್ಟೊಂದು ಮಂಜಿದೆ. ಇನ್ನು ಹೋಗ್ತಾ ಹೋಗ್ತಾ ಸ್ವಲ್ಪ ಹಾರಿಬಲ್ ಅನಿಸ್ತಿದೆ. ಈ ಒಳಗಡೆನೇ ಇಲ್ಲಿ ಬಾರ್ ಇದೆ, ಕೆಳಗಡೆನೂ ಒಂದು ಬಾರ್ ಇದೆ. ಇದು ಮೇಲ್ಗಡೆ ಆ್ಯಕ್ಚುಲಿ 36th ಫ್ಲೋರ್ ಥರ ಇದು. ಸೊ ನೋಡ್ರಿ, ಇನ್ನು ಇಲ್ಲೇನೋ ಒಂದು ಸ್ವಲ್ಪ ಆಚೆ ಕಾಣಿಸ್ತಿದೆ. ಏನು ಅಷ್ಟೊಂದು ಕ್ಲಾರಿಟಿ ಇಲ್ಲ ನಿಮಗೆ. ಅವಾಗಲೇ ಸ್ಕೈ ಗಾರ್ಡನ್ ಅಂದರೆ ಒಳಗಡೆ ಗಾರ್ಡನ್ ಥರ ಇದೆ ಅಷ್ಟೇ. ಒಳಗಡೆ ಗಿಡಗಳು, ಬಳ್ಳಿಗಳೆಲ್ಲ ಬೆಳೆಸಿದ್ದಾರೆ. ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕಂಡುಹಿಡಿತಾ ಇದ್ದೀವಿ. ಇಲ್ಲ, ಒರಿಜಿನಲ್ ಆಲ್ಮೋಸ್ಟ್. ನೋಡ್ರಿ, ಎಲ್ಲ ಒರಿಜಿನಲ್. ಮಣ್ಣೆ ಇದೆ, ಎಲ್ಲ ಒರಿಜಿನಲ್ ಇದೆ. ಬಟ್ ಇಲ್ಲಿ ಈ ಬೆಳೆಸಿದಾರಲ್ಲ ಅದೇ ಗ್ರೇಟ್, ಅದಕ್ಕೆ ಸ್ಕೈ ಗಾರ್ಡನ್ ಅಂತ. ನೋಡ್ರಿ, ಮೇಲ್ಗಡೆಯಿಂದ ವ್ಯೂ, ಒನ್ ಪಾಯಿಂಟ್ ಆಫ್ ದಿ ವ್ಯೂ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೂ ಮಂಜಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಮಂಜಿರುತ್ತೆ, ವ್ಯೂ ಚೆನ್ನಾಗಿರುತ್ತೆ ಅಂದ್ಕೊಂಡ್ರೆ ಗ್ಲಾಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ಮಂಜು ಬಿದ್ದು ಪೂರ್ತಿ ಶೇಡ್ ಆಗಿದೆ. ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಸ್ಕೈ ಗಾರ್ಡನ್ ಇಷ್ಟೇ. ಇನ್ನೇನು ಕೆಳಗಡೆ ಬಾರ್ ಇದೆ, ಅದೆಲ್ಲ ತೋರಿಸಿದ್ದೀನಿ. ಇನ್ನೇನಿದ್ರು ನೆಕ್ಸ್ಟ್ ಟವರ್ ಬ್ರಿಡ್ಜ್ಗೋಣ. ಟವರ್ ಬ್ರಿಡ್ಜ್ ಆದರೂ ನೀಟಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಟವರ್ ಬ್ರಿಡ್ಜ್ ಕಾಣಿಸುತ್ತೆ ಅಂತ ಹೇಳಿದ್ನಲ್ಲ, ಸ್ಕೈ ಗಾರ್ಡನಿಂದ ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಯು ಶೇಪಲ್ಲಿ ಇದೆಯಲ್ಲ, ಅದೇ ಟವರ್ ಬ್ರಿಡ್ಜು. ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ. ಇನ್ನೂ 4 ಗಂಟೆ, ಆಲ್ರೆಡಿ ಫಾಗಿಷ್ಟಿದೆ. ನೋಡೋಣ ಅಲ್ಲೋಗಿ ಯಾವ ಥರ ಇದೆ ವೆದರು ಅಂತ. ಅಲ್ಲೋಗಿ ವಿಡಿಯೋ ಮಾಡ್ತೀನಿ. ನಾನು ಮುಂಚಿನ ವಿಡಿಯೋಗಳಲ್ಲಿ ಹೇಳ್ದಂಗೆ ಹೋಗ್ತಾ ಹೋಗ್ತಾ 3 ಗಂಟೆ 2 ಗಂಟೆ ಕತ್ಲಾಗುತ್ತೆ ಅಂತಿದ್ನಲ್ಲ, ಇವಾಗ ಟೈಮು 4 ಗಂಟೆ. ಎಷ್ಟು ಕತ್ಲಾಗಿದೆ. ಆಲೆ ಸೂರ್ಯ ಮುಳುಗೋಗಿದ್ದಾನೆ, ಸೂರ್ಯ ಏನೇ ಇಲ್ಲ, ಆಲೆ ಫಾಗ್ ಬೀಳ್ತಾ ಇದೆ. 4 ಗಂಟೆ, ಸಂಜೆ 4 ಗಂಟೆಗೆ. ಇನ್ನು ಹೋಗ್ತಾ ಹೋಗ್ತಾ 2 ಗಂಟೆ 3 ಗಂಟೆಗೆ ಸೂರ್ಯ ಮುಳುಗೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಇನ್ನು ಸ್ನೋಫಾಲ್ ಸ್ಟಾರ್ಟ್ ಆಯಿತು ಅಂದರೆ ಅಪ್ಪ ಆಚೆ ಕಾಲಿಡೋಕ್ಕಾಗಲ್ಲ, ಅಷ್ಟು ಚಳಿ. ಅಪ್ಪ ಫುಲ್ಲು ಕೈಯೆಲ್ಲ ಫ್ರೀಸ್ ಆಗ್ತಾಯಿದೆ. ಹಾಗೇ ಜಿಟ್ಕಟ್ತಿದೆ. ಲಂಡನ್ನು 1 ದಿನ 2 ದಿನ ಅಷ್ಟೇ ಚೆಂದ, ಆಮೇಲೆ ಹೋಗ್ತಾ ಹೋಗ್ತಾ ನರ್ಕನೇ. ಇಲ್ಲಿ ವೆದರ್ಗೆ ಸೆಟ್ ಆಗಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಅದು ಇವಾಗ ಬಂದಿರೋರು ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಡಿಪ್ರೆಷನ್ಗೆ ಹೋಗೋ ಚಾನ್ಸ್ ಕೂಡ ಇರುತ್ತೆ. ಸೊ ಬೆಟರ್ ನೀವು ಯಾವುದಾದ್ರು ಒಂದು ಆ್ಯಕ್ಟಿವಿಟೀಲಿ ಇನ್ವಾಲ್ವ್ ಆಗಿರಿ. ಯಾವಾಗಲೂ ಬ್ಯುಸಿ ಆಗಿರಿ. ಜಿಮ್ಗೆ ಹೋಗಿ, ಯೂನಿಗೆ ಹೋಗಿ, ಯೂನಿ ಆದಮೇಲೆ ಪಾರ್ಟ್ ಟೈಮ್. ಸೊ ಟವರ್ ಬ್ರಿಡ್ಜ್ ಹತ್ರ ಬಂದ್ವಿ. ಇದೆ ಟವರ್ ಬ್ರಿಡ್ಜು. ಇನ್ನೂ ಮೇಲೆ ಹೋಗಿಲ್ಲ, ಈ ಕಡೆ ಸೈಡಲ್ಲಿ ಇದ್ದೀವಿ. ಇಲ್ಲೆಲ್ಲ ಫೋಟೋಸ್ಗೆಲ್ಲ ಇಲ್ಲೇ ಬರೋದು ಜಾಸ್ತಿ ಜನ. ಇವಾಗ ಅಷ್ಟು ಜನ ಇಲ್ಲ, ಬಟ್ ವೀಕೆಂಡ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿರಿ. ಇದು ಟವರ್ ಬ್ರಿಡ್ಜು, ಲಂಡನ್ ಬ್ರಿಡ್ಜ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಟವರ್ ಬ್ರಿಡ್ಜು. ಆ್ಯಕ್ಚುಲಿ ಇದು ಟವರ್ ಆಫ್ ಲಂಡನ್ನು. ಫ್ರಂಟ್ಗೆ ಹೋದರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಟವರ್ ಬ್ರಿಡ್ಜ್. ಟವರ್ ಆಫ್ ಲಂಡನ್ ಹತ್ರ ಇರೋದು ಟವರ್ ಬ್ರಿಡ್ಜು. ಆ್ಯಕ್ಚುಲಿ ಲಂಡನ್ ಬ್ರಿಡ್ಜ್ ಬೇರೆ ಇದೆ. ಲಂಡನ್ ಬ್ರಿಡ್ಜ್ ಬಂದು ನಿಮಗೆ ಕಡೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಸಿಗುತ್ತೆ. ಇದು ಟವರ್ ಬ್ರಿಡ್ಜ್. ಎಷ್ಟೊಂದು ಜನ ಕನ್ಫ್ಯೂಸ್ ಮಾಡಿಕೊಂಡು ಟವರ್ ಬ್ರಿಡ್ಜ್ಗೂ ಲಂಡನ್ ಬ್ರಿಡ್ಜ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಲಂಡನ್ ಬ್ರಿಡ್ಜ್ನ ಟವರ್ ಬ್ರಿಡ್ಜ್ ಅಂತಾರೆ, ಟವರ್ ಬ್ರಿಡ್ಜ್ನ ಲಂಡನ್ ಬ್ರಿಡ್ಜ್ ಅಂತಾರೆ.
ನೋಡಿ ಎಷ್ಟು ನೀಟಾಗಿದೆ. ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ ಇದು, ಇಲ್ಲೂ ಓಪನ್ ಆಗುತ್ತೆ. ಅದರ ದೊಡ್ಡ ಬೋಟ್ ಬಂದರೆ ಓಪನ್ ಆಗುತ್ತೆ. ಅದು ಯಾವಾಗಾರು ತೋರಿಸ್ತೀನಿ ಅದು ಓಪನ್ ಆಗೋ ವಿಡಿಯೋ ಕೂಡ. ಆ್ಯಕ್ಚುಲಿ ಇಲ್ಲಿ ಲಂಡನಲ್ಲಿ ತುಂಬ ಎತ್ತರವಾದ ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗ್ ಅಂದರೆ ಇದು ಫುಲ್ಲು ಫಾಗ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಅದೇ ತುಂಬ ಹೈಟಲ್ಲಿರೋ ಬಿಲ್ಡಿಂಗ್ ಅಂದರೆ ಅದೊಂದೇ, ಬಟ್ ಫಾಗ್ ಇರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಸೊ ಬನ್ನಿ ನೆಕ್ಸ್ಟ್ ಅಲ್ಲಿ ಮುಂದಕ್ಕೆ ಹೋಗೋಣ. ಸೊ ಫೈನಲಿ ಲಂಡನ್ ಬ್ರಿಡ್ಜ್ ಹತ್ರ, ಟವರ್ ಬ್ರಿಡ್ಜು, ಸಾರಿ ಲಂಡನ್ ಬ್ರಿಡ್ಜ್ ಇದು ಟವರ್ ಬ್ರಿಡ್ಜು. ಲಂಡನ್ ಬ್ರಿಡ್ಜು ಆ ಕಡೆ ಇದೆ, ಅದು ಬೇರೆ, ಅದು ಓಪನ್ ಆಗಲ್ಲ. ಇದು ಟವರ್ ಬ್ರಿಡ್ಜು, ಇದು ಓಪನ್ ಆಗುತ್ತೆ. ಇದು ಟವರ್ ಆಫ್ ಲಂಡನ್ಗೆ ಹತ್ರ ಇದೆ. ಟವರ್ ಬ್ರಿಡ್ಜ್ಗೂ ಲಂಡನ್ ಬ್ರಿಡ್ಜ್ಗೂ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಸಿಕ್ಕಾಪಟ್ಟೆ ಜನ ಹೇಳ್ತಾರೆ ಇದು ಸರ್ ಎಂ ವಿಶ್ವೇಶ್ವರಯ್ಯ ಅವ್ರು ಕಟ್ಟಿರೋದು ಅಂತ. ಬಟ್ ಇಲ್ಲ, ಇದರಲ್ಲಿ ಒಂದು ಕಲ್ಲು ತೆಗೆದ್ರೆ ಪೂರ್ತಿ ಟವರ್ ಬ್ರಿಡ್ಜ್ ಬಿದ್ದೋಗುತ್ತೆ. ಇದೆಲ್ಲ ಸುಳ್ಳು. ಆ್ಯಕ್ಚುಲಿ ಇದು ವಿಶ್ವೇಶ್ವರಯ್ಯ ಅವ್ರು ಬಂದು ಕಟ್ಟಿರೋದು ಅಮೇರಿಕಾದಲ್ಲಿರೋ ಒಂದು ಡ್ಯಾಮು. ಆ ಡ್ಯಾಮ್ ನೇಮ್ ಮರ್ತೋಗಿದೆ, ನನಗೆ ನೆನಪಾಗ್ತಿಲ್ಲ. ಆ ಡ್ಯಾಮಲ್ಲಿ ಇಂಡಿಯಾ ಅಂತ ಬರೆದಿದ್ದಾರೆ. ಆ ಇಂಡಿಯಾ ಅನ್ನೋದ್ರಲ್ಲಿ ಯಾವುದೇ ಒಂದು ಕಲ್ಲು ತೆಗೆದ್ರೂ ಕೂಡ ಆ ಪೂರ್ತಿ ಡ್ಯಾಮ್ ಬಿದ್ದೋಗುತ್ತೆ. ಜೊತೆಗೆ ಆ ಡ್ಯಾಮ್ ಶೇಪ್ ಕೂಡ ಇಂಡಿಯಾ ಥರನೇ ಇದೆ. ಟವರ್ ಬ್ರಿಡ್ಜ್ ಹತ್ರ ಬಂದಿನಿ. ಈ ಮೇಲ್ಗಡೆ ಕೂಡ ಹೋಗ್ಬೋದು, ಬಟ್ ಕಾಸ್ಟ್ಲಿ 26 ಪೌಂಡ್ ಇದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ದುಡ್ಡಿದ್ದಾಗ ಬುಕ್ ಮಾಡ್ಕೊಂಬರ್ತೀನಿ. 26 ಪೌಂಡ್ ಅಂದರೆ ಹತ್ರ ನಮಗೆ 3,000 ರೂಪಾಯಿ ಕೊಟ್ಟು ಮೇಲೆ ಹೋಗಬೇಕು. ಏನೇನೋ ಅಷ್ಟೊಂದೇ, ಅದೇ ವ್ಯೂಗೋಸ್ಕರ ಹೋಗಬೇಕು. ನೋಡೋಣ, ಇಷ್ಟರಲ್ಲೇ ಯಾವಾಗಾರು ಹೋಗ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಸದ್ಯಕ್ಕೆ ಟವರ್ ಬ್ರಿಡ್ಜ್ ತೋರಿಸ್ತೀನಿ ನೋಡ್ರಿ. ಇದೆಷ್ಟೇ ಟವರ್ ಬ್ರಿಡ್ಜ್, ಇನ್ನೇನಿಲ್ಲ. ಬಂದೆ ಸ್ಟಾರ್ಟಿಂಗ್ ನಾನು ಇಲ್ಲಿ ಬಂದಾಗ ಟವರ್ ಬ್ರಿಡ್ಜ್ ಅಂತಿದೆ. ಇಲ್ಲಿ ಬಂದು ಬೇಜಾರಾಗ್ಬಿಟ್ಟಿದೆ. ಅಯ್ಯೋ ಇದೇ ಟವರ್ ಬ್ರಿಡ್ಜ್ ಅನ್ನೋ ಥರ ಆಗಿದೆ. ಇಲ್ಲೆಲ್ಲ ಏನಿದ್ರು ಟೂರಿಸ್ಟ್ ಆಗಿ ಬಂದರೆ ಪ್ಲೇಸ್ಗಳಷ್ಟೇ, ಇಲ್ಲೇ ಇರ್ತೀವಿ ಅಂತ ಬಂದವ್ರಿಗೆ ಬೋರಿಂಗ್. ಹೆಂಗೆ ನಮಗೆ ಬೆಂಗಳೂರಲ್ಲಿ ಎಲ್ಲನೂ ನೋಡಿ ಲಾಲ್ಬಾಗು, ಕಬ್ಬನ್ ಪಾರ್ಕು ಇವೆಲ್ಲ ನೋಡಿ ಎಷ್ಟು ಬೇಜಾರಾಗಿದೆ. ಅದೇ ಟೂರಿಸ್ಟ್ ಅವ್ರಿಗೆ ಬಂದರೆ ಅಯ್ಯೋ ಲಾಲ್ಬಾಗ, ಕಬ್ಬನ್ ಪಾರ್ಕ್ ಅನ್ನಂಗೆ ಆಗಿರುತ್ತಲ್ಲ, ಅದೇ ಥರ ಇದು ಅಷ್ಟೇ. ಆ ಬಿಲ್ಡಿಂಗ್ ಇದೆಯಲ್ಲ, ಅದು ದೊಡ್ಡ ಬಿಲ್ಡಿಂಗು ಲಂಡನಲ್ಲೇ. ಫುಲ್ಲು ಫಾಗಲ್ಲಿ ಕವರ್ ಆಗಿದೆ. ಇನ್ನೂ ಟೈಮ್ ಎಷ್ಟು ಗುರು? 4:45ಗೆ ಫುಲ್ಲು ಫಾಗಲ್ಲಿ ಕವರ್ ಆಗಿದೆ ನೋಡಿ. ನಾವು ಹೋಗಿದ್ದು ಈ ಬಿಲ್ಡಿಂಗು, ಅದು ಮೇಲ್ಗಡೆ ಕರ್ವ್ ಇದೆ, ಬಟ್ ಫಾಗ್ ಮುಚ್ಕೊಂಡು ಏನೂ ಕಾಣಿಸ್ತಲ್ಲ. ಫುಲ್ಲು ಎಲ್ಲ ಮೋಡ, ಫುಲ್ಲು ಫಾಗು. ಸಂಜೆ 4:45ಗೆ ನೋಡಿ, ಸಂಜೆ 7 ಗಂಟೆ 8 ಗಂಟೆ ಥರ ಫೀಲಿಂಗ್ಸ್ ಇದೆ ಇಲ್ಲಿ ಇರೋ. ಸಿಕ್ಕಾಪಟ್ಟೆ ಕಷ್ಟ ಅನ್ನೋದು ಇದಕ್ಕೇ ನೋಡಿ. ಟವರ್ ಬ್ರಿಡ್ಜ್ ನಾನು ಹೇಳ್ದಂಗೆ ಪ್ರತಿಯೊಂದು ಜಾಗಕ್ಕೂ ಕನ್ನಡ ಬಾವುಟ ಹಾರಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಹಂಗೇ ಟವರ್ ಬ್ರಿಡ್ಜ್ ಹತ್ರ ಇದ್ದೀನಿ, ಕನ್ನಡ ಬಾವುಟ ಕೈಲೇ ಇದೆ. ಇನ್ನೂ ಬೇಜಾನ್ ಜಾಗ ಇದೆ. ಲಂಡನ್ ಮಾತ್ರ ಅಲ್ಲ, ಯುನೈಟೆಡ್ ಕಿಂಗ್ಡಮಲ್ಲಿ ಎಲ್ಲೆಲ್ಲಿ ಮೇನ್ ಟೂರಿಸ್ಟ್ ಪ್ಲೇಸ್ಗಳಂತ ಎಲ್ಲೆಲ್ಲಿದೆ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಪ್ರತಿಯೊಂದು ಜಾಗದಲ್ಲಿ ಕೂಡ ನನ್ನ ಕನ್ನಡ ಬಾವುಟ ನನ್ನ ಜೊತೆಗೆ ಇರುತ್ತೆ. ಟವರ್ ಬ್ರಿಡ್ಜಿಂದ ಕೆಳಗೆ ಬಂದೆ. ಫಸ್ಟ್ ಆವಾಗಲೇ ನಾನು ವಿಡಿಯೋ ಮಾಡ್ತಿದ್ದ ಜಾಗ ಬಂದು ಟವರ್ ಆಫ್ ಲಂಡನ್ ಪಕ್ಕದ್ದು. ಈ ಕಡೆ ಸೈಡು, ನನ್ನ ಆಪೋಸಿಟ್ ಸೈಡು. ಇಲ್ಲಿಂದ ಟವರ್ ಬ್ರಿಡ್ಜ್ ಯಾವ ಥರ ಕಾಣಿಸುತ್ತೆ. ಇಲ್ಲಿ ಆ್ಯಕ್ಚುಲಿ ಇಲ್ಲೆಲ್ಲ ಲೈಟಿಂಗ್ಸ್ ಇದೆ ನೋಡಿ. ಇಲ್ಲೆಲ್ಲ ಲೈಟಿಂಗ್ಸ್ ಹಾಕಿರ್ತಾರೆ ಆಲ್ಮೋಸ್ಟ್. ಈ ಕಡೆ ಒಂದು ಒಂಥರ ಜನಗಳಿಗೆ ಓಪನ್ ಸ್ಪೇಸ್ ಥರ. ಫೋಟೋಸ್ ಫುಲ್ಲು ಟವರ್ ಬ್ರಿಡ್ಜ್ ಫೋಟೋಸ್ ತೊಗೊಳೋರೆಲ್ಲ ಇಲ್ಲಿ ಬಂದು ತಗೋತಾರೆ. ಇಲ್ಲ ಅಂದರೆ ಆ ಕಡೆ ಸೈಡ್ ಫಸ್ಟ್ ನಾನು ವೀಡಿಯೋ ಮಾಡಿದ್ನೆಲ್ಲ ತೋರಿಸೋನಲ್ಲ ನಿಮಗೆ ಲಂಡನ್ ಬ್ರಿಡ್ಜ್, ಆ ಕಡೆಯಿಂದ ತಗೋತಾರೆ. ಇಲ್ಲ ಈ ಕಡೆಯಿಂದ ತಗೋತಾರೆ. ಆಲ್ಮೋಸ್ಟ್ ಜನ ಫೋಟೋ ಜಾಸ್ತಿ ತೊಗೊಳೋದಂದರೆ ಇಲ್ಲೇ. ಯಾಕೆ ಅಂದರೆ ಇಲ್ಲಿಂದ ನೀಟಾಗಿ ಕ್ಲಿಯರಾಗಿ ಫುಲ್ ಟವರ್ ಬ್ರಿಡ್ಜ್ ಬರುತ್ತೆ. ಇಲ್ಲ ಅಂದರೆ ಅಲ್ಲಾದರೆ ಬರೀ ಆಫ್ ಮಾತ್ರ ಕಾಣಿಸುತ್ತೆ ಅಂತ ಜನ ಆಲ್ಮೋಸ್ಟ್ ಇಲ್ಲಿ ಬಂದು ಫೋಟೋ ತೊಗೋತಾರೆ. ನೀವು ಯಾರಾದರೂ ಬಂದು ತೊಗೊಳೋದಾದರೆ ಈ ಕಡೆ ಇಲ್ಲ ಟವರ್ ಆಫ್ ಲಂಡನ್ ಹತ್ರ ಹೋಗಿ ತೊಗೊಳ್ಳಿ, ಇಲ್ಲಾಂದರೆ ಈ ಕಡೆ ಬಂದು ತೊಗೊಳ್ಳಿ. ತೋರಿಸ್ತೀನಿ ನೋಡಿ. ಇಲ್ಲಿಂದ ಟವರ್ ಬ್ರಿಡ್ಜ್
ಯಾವ ಥರ ಲೈಟಿಂಗ್ಸಲ್ಲಿ ಕಾಣಿಸುತ್ತೆ ಅಂತ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಟವರ್ ಬ್ರಿಡ್ಜ್ ತೋರಿಸಿನಿ. ಸ್ಕೈ ಗಾರ್ಡನ್ ಫುಲ್ಲು ಮಂಜಿತ್ತು, ಏನು ವ್ಯೂ ಏನು ಕಾಣಿಸ್ಲಿಲ್ಲ ಅಷ್ಟೊಂದು. ಬಟ್ ಸ್ಟಿಲ್ ಎಲ್ಲ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಷ್ಟೇ, ಇನ್ನೇನಿಲ್ಲ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಶುಭರಾತ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಯಾರು ಮರಿಬೇಡಿ. ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ರಿವ್ಯೂಸ್ ಏನಿದೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾಯಿನಿ. ಬಾಯ್, ಗುಡ್ ನೈಟ್.